ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹೆಂಡತಿ ಕೈ ಕೊಟ್ಟು ಮತ್ತೊಂದು ಮದುವೆಗೆ ಮುಂದಾಗಿದ್ದ ಪತಿರಾಯ ಪೊಲೀಸರೊಂದಿಗೆ ಮದುವೆ ಮನೆಗೆ ಬಂದು ಮದುವೆಗೆ ಬ್ರೇಕ್ ಹಾಕಿದ್ದಾಳೆ. ಮೊದಲನೇ ಪತ್ನಿ ದೇವನಹಳ್ಳಿಯ ಕೋಡಗುರ್ಕಿ ಗ್ರಾಮದ ಮುನೇಶ್ವರ ದೇಗುಲ ಬಳಿ ನಡೆದಿರುವಂತಹ ಘಟನೆ ಇದು. ಹೆಂಡತಿ ಕೈ ಕೊಟ್ಟು ಮತ್ತೊಂದು ಮದುವೆಗೆ ರೆಡಿಯಾಗಿದ್ದ ಇಲ್ಲಿ ಪತಿರಾಯ. ಆನಂತರ ಪೊಲೀಸರೊಂದಿಗೆ ಮದುವೆ ಮನೆಗೆ ಬಂದು ಆಗ್ತಾ ಇದ್ದ ಎರಡನೇ ಮದುವೆಗೆ ಬ್ರೇಕ್ ಹಾಕಿದ್ದಾಳೆ ಪತ್ನಿ. ದೇವನಹಳ್ಳಿಯ ಕೋಡ್ಗುರ್ಕಿ ಗ್ರಾಮದ ಮುನೇಶ್ವರ ದೇಗುಲ ಬಳಿ ನಡೆದಿರೋ ಘಟನೆ ಇದು. ಕೋಡ್ಗುರ್ಕಿ ದೇವಾಲಯದ ಬಳಿ ಮೊದಲನೇ ಹೆಂಡತಿ ದಿಢೀರ್ ಅಂತ ಎಂಟ್ರಿ ಕೊಡ್ತಾಳೆ. ಸೇಮ್ ಸಿನಿಮಿಯಾ ಸ್ಟೈಲ್ನಲ್ಲಿ ಮದುವೆಗೆ ರೆಡಿ ಆಗಿದ್ದ ಗಂಡು ಮತ್ತು ಅಂದರೆ ಮದುವೆಗೆ ರೆಡಿ ಆಗಿದ್ನಲ್ಲ ಗಂಡ, ಆತ ಹೆಂಡತಿಯನ್ನು ನೋಡಿ ಕಕ್ಕಾಬಿಕ್ಕಿ ಆಗ್ಬಿಟ್ಟ. ಇಷ್ಟು ವರ್ಷ ಇಲ್ದ ಅವಳು ಎಲ್ಲಿ ಇದ್ದ ಬಂದ್ಬಿಟ್ಲು ಅಂತಲೋ ಮತ್ತೊಂದು ಗೊತ್ತಿಲ್ಲ. ಬಟ್ ಮೊದಲನೇ ಹೆಂಡತಿಯ ಗಮನಕ್ಕೆ ತರದೆ ಆಕೆನ ಇನ್ನು ಮೊದಲನೇ ಹೆಂಡತಿ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಕಾರಣ ಈತ ಏನು ಆಕೆಗೆ ಡಿವೋರ್ಸ್ ಕೊಟ್ಟಿಲ್ಲ. ಮೊದಲನೇ ಹೆಂಡತಿ ಎರಡನೇ ಹೆಂಡತಿ ಅಂತ ನಾವು ಈಗ ಡಿವೈಡ್ ಮಾಡೋಕ್ಕೆ. ಸೊ ಹೆಂಡತಿಯನ್ನು ನೋಡ್ತಾ ಇದ್ದಂತೆ ಶಾಕ್ ಆಗಿಬಿಟ್ನಂತೆ ಅವನು. ಹೆಂಡತಿ ಗೊತ್ತಿಲ್ದಂಗೆ ಆಕೆಗೆ ಯಾಮಾರಿಸಿ ಮತ್ತೊಂದು ಮದುವೆಗೆ ಅಂತ ರೆಡಿ ಆಗಿದ್ದ. ಸೇಮ್ ಸಿನಿಮಿಯಾ ಸ್ಟೈಲ್ನಲ್ಲಿ ಪೊಲೀಸರನ್ನ ಕರ್ಕೊಂಡು ಅಲ್ಲಿಗೆ ಬರ್ತಾಳೆ ನೋಡಿ ಹೆಂಡತಿ. ಶಾಕ್ ಆಗಿಬಿಡ್ತಾನೆ ಗಂಡ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಈತನಿಗೆ 20 ವರ್ಷದ ಹಿಂದೆನೇ ಮದುವೆ ಆಗಿತ್ತು. 20 ವರ್ಷದ ಹಿಂದೆನೆ ಚಿಕ್ಕಬಳ್ಳಾಪುರದ ಮಂಚೇನಹಳ್ಳಿ ಗ್ರಾಮದ ಒಬ್ಬ ಹೆಣ್ಮಗಳ ಜೊತೆಗೆ ಮದುವೆ ಆಗಿತ್ತು. ಬಟ್ ಏನಪ್ಪ ಅಂದರೆ ಈ ಕುಟುಂಬದ ಕಲಹ ಅಂದ್ಕೊಂಡು ಆ ನೊಂದ ಮಹಿಳೆ ದೂರ ಆಗಿರ್ತಾಳೆ ಮದುವೆಯಿಂದ, ಅಂದರೆ ಗಂಡನಿಂದ. ಮೊದಲನೇ ಹೆಂಡತಿ ಬಿಟ್ಟು ಸುರೇಶ್ ಕೂಡ ದೂರನೇ ವಾಸ ಮಾಡ್ತಾ ಇರ್ತಾನೆ. ಈಗ ಮದುವೆ ಸ್ಥಳಕ್ಕೆ ಮೊದಲನೇ ಹೆಂಡತಿ ಭೇಟಿ ಕೊಟ್ಟು ಮದುವೆಗೆ ಬ್ರೇಕ್ ಹಾಕಿದ್ದಾಳೆ. ಯಾಕಂದರೆ ಮೊದಲನೇ ಹೆಂಡತಿಗೆ ಗೊತ್ತಾಗ್ದಂಗೆ ಎರಡನೇ ಮದುವೆಗೆ ರೆಡಿಯಾಗಿತ್ತಾ ಅಂತ ನೋಡಿ. ಇಲ್ಲಿ ಪೇಟ, ಹೂವಿನ ಹಾರ, ರೇಷ್ಮೆ ಶಲ್ಯ, ಪಂಚೆ, ಶರ್ಟ್ ಎಲ್ಲ ಹಾಕೊಂಡು ಎರಡನೇ ಮದುವೆಗೆ ರೆಡಿ ಆಗಿಬಿಟ್ಟಿದ್ದ ಪುಣ್ಯಾತ್ಮ. ಹಂಗೆ ನೋಡೋದಾದರೆ ಈತನಿಗೆ 20 ವರ್ಷದ ಹಿಂದೆಯೇ ಮದುವೆ ಆಗಿತ್ತು. ದೊಡ್ಡಬಳ್ಳಾಪುರ ಮಹಿಳಾ ಠಾಣೆಯಲ್ಲಿ ಈಗ ಆಕೆ ಕೇಸ್ ಕೂಡ ದಾಖಲು ಮಾಡಿದ್ದಾಳೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕೋಡ್ಗುರ್ಕಿ ಗ್ರಾಮದ ಮುನೇಶ್ವರ ದೇಗುಲದ ಬಳಿ ಮದುವೆ ಆಗಬೇಕಾದ್ರೆ ಹೆಂಡತಿ ಪೊಲೀಸರನ್ನ ಕರ್ಕೊಂಡು ಸೇಮ್ ಸಿನಿಮಾ ಸ್ಟೈಲ್ನಲ್ಲಿ ಎಂಟ್ರಿ ಕೊಡ್ತಾಳೆ. ಶಾಕ್ ಗಂಡನಿಗೆ. ಇಷ್ಟು ವರ್ಷ ಇರಲಿಲ್ಲ, ಈಗ ಬಂದ್ಬಿಟ್ಲಲ್ಲಪ್ಪ ಇಂಥ ಟೈಮ್ನಲ್ಲಿ ಅಂತ. ಸೊ ಈಗ ಮದುವೆ ಅರ್ಧಕ್ಕೆ ನಿಂತಿದೆಯಾ ಏನು ಎತ್ತ ಇದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಹೋಗೋಣ ನಾವು. ದೇವನಹಳ್ಳಿಯ ಕೋಡ್ಗುರ್ಕಿ ಬಳಿ ನಡೆದಂತಹ ಘಟನೆ ಇದು. ಎರಡನೇ ಸೆಕೆಂಡ್ ಮ್ಯಾರೇಜ್ ಸರ್, ಮದುವೆ ನಿಲ್ಲಿಸಿದ್ದೀವಿ. ಇನ್ನೇನು ಅಕ್ಷತೆ ಕಾಳೆಲ್ಲ ಇಟ್ಕೊಂಡಿದ್ರು ನಿಲ್ಲಿಸಿದ್ದೀವಿ ಸರ್. ಹೌದೌದು ಸರ್, ನಿಲ್ಲಿಸಿದ್ದೀವಿ. ಈಗ ಏನು ಮಾಡೋದು ಸರ್, ಯಾರನ್ನ ಕೊಡಿ ಅಂತಂದ್ರೆ ಯಾರು ಇಲ್ಲ ಅಂತು. ನಾವು ಮತ್ತೆ ಹೋಮ್ ಹುಡ್ಗಿನ್ ಕರೀರಿ. ಸರಿ ಸರ್, ಸರಿ ಸರ್. ಹುಡ್ಗಿನ್ ಕರೀರಿ. ಸರ್ ಸರಿ ಸರ್. ಮೇಡಮ್ ಇಲ್ಲ ನನ್ಗೆ ಎರಡನೇ ಮದುವೆ ಮಾಡ್ತಾ ಇದ್ದಾರೆ. ಅವ್ರ ಚಿಗಮ್ಮ ಚಿಗಪ್ಪ ಮತ್ತೆ ಇಲ್ಲಿರೋ ಪೂಜಾರಪ್ಪ ಎಲ್ಲ ಸೇರಿ ಎರಡನೇ ಮದುವೆ ಮಾಡ್ತಾ ಇದ್ದಾರೆ ಸರ್. ನನ್ ನ್ಯಾಯ ಬೇಕು ನನ್ಗೆ ನನ್ ಮಕ್ಳಿಗೆ ಅಂತ ಇಲ್ಲಿಗೆ ಬಂದಿದ್ದೀನಿ ಸರ್. 19 ವರ್ಷದಿಂದ ಸರ್. ಡೈವರ್ಸ್ ಏನೂ ಆಗಿಲ್ಲ ಸರ್. ಈಗ ಮನೆಯಲ್ಲಿ ಏನ್ ಸಣ್ಣ ಪುಟ್ಟ ಎಲ್ಲದಕ್ಕೂ ಜಗಳ ಮಾಡೋದು, 1 ಗಂಟೆ 2 ಗಂಟೆಯಲ್ಲಿ ಬರೋದು, ಏನು ತಂದಾಕ್ತಾ ಇರಲಿಲ್ಲ, ಮಾಡ್ತಾ ಇರಲಿಲ್ಲ, ಯಾಕೆ ತಂದಾಕಲ್ಲ ಮಾಡಕ್ಕಲ್ಲ ಅಂದ್ರೆ ಬಂದು ಹೊಡೆದ್ ಬಿಡೋದು. ಬಂದು ಹೊಡೆದು ಹಾಗೆ ಹೀಗೆ ಅಂತ ಇದ್ ಮಾಡ್ತಾನೆ ಇದ್ರು ಸರ್. ಆದ್ರೂ ನನ್ ಮಕ್ಳಿಗೋಸ್ಕರ ನಾನು ಸಂಸಾರ ಮಾಡ್ಕೊಂಡೆ ಬಂದ್ರೆ ಲಾಸ್ಟ್ಗೆ ಸಾಯಿಸೋ ಸ್ಟೇಜಿಗೆ ಬಂದು ಈಗ ಅಮ್ಮ ಮನೇಲಿ ಭಯ ಬಿದ್ಬಿಟ್ಟು ಅಮ್ಮವರು 1 ವರ್ಷದಿಂದ ಕರ್ಕೊಂಡೋದ್ರು ಸರ್. ನನ್ಗೆ 2ನೇ ಮದುವೆ ಮಾಡ್ತಾ ಇದ್ದಾರೆ ಅವ್ರ ಚಿಗಮ್ಮ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕಲಿಗೆ ಮಹೇಶ್ ನೀಡ್ತಾ ಹೋಗ್ತಾರೆ. ಮಹೇಶ್, 20 ವರ್ಷಗಳ ಹಿಂದೆ ಮದುವೆ ಆಗಿತ್ತು ಅಂದರೆ ಇವರು ಎಷ್ಟು ವರ್ಷಗಳ ಕಾಲ ಸಂಸಾರ ಮಾಡಿದ್ದಾರೆ, ಮಕ್ಕಳಿದ್ದಾರೆ ಅಂದಿದ್ದಾರೆ, ಎಷ್ಟು ಜನ ಮಕ್ಕಳಿದ್ದಾರೆ? ಸೊ ಈಗ ಯಾಮಾರ್ಸ್ ಮದುವೆ ಆಗ್ತಾ ಇದ್ದಿದ್ದ ಅಥವಾ ಈಕೆ ಯಾಕೆ ಮನೆ ಬಿಟ್ಟು ತವ್ರ ಮನೆ ಸೇರ್ಕೊಂಡಿದ್ಲು? ಡೀಟೇಲ್ಸ್ ಕೊಡೋದಾದ್ರೆ ಹೆಂಗಿತ್ತು ಇವತ್ತಿನ ಸಿಚುವೇಶನ್ ಅಲ್ಲಿ ಮದುವೆ ಸ್ಟಾಪ್ ಆಗ್ಬೇಕಾದ್ರೆ? ವಿದ್ಯಾ ಮೊದಲನೇ ಹೆಂಡತಿಗೆ ಕೈ ಕೊಟ್ಟು ಎರಡನೇ ಮದುವೆ ಆಗ್ಲಿಕ್ಕೆ ಹೊರಟಂತ ಪತಿರಾಯ ಏನಿದ್ದಾರೆ, ಸುರೇಶ್ ಏನಿದ್ದಾರೆ,
ಅವ್ರಿಗೆ ಮದುವೆ ಸ್ಥಳಕ್ಕೆ ಭೇಟಿ ಕೊಟ್ಟ ಮೊದಲನೇ ಹೆಂಡತಿ ಈಗ ದಿಢೀರ್ ಭೇಟಿ ಕೊಟ್ಟು ಶಾಕ್ ನೀಡಿರುವಂತದ್ದು. ಅಂದ್ರೆ ಈ ಜೋಡಿ ಏನಿದೆ ಕಳೆದ 20 ವರ್ಷಗಳ ಹಿಂದೆ ಮದುವೆ ಅಂದ್ರೆ ಪ್ರೀತಿಸಿ ಮದುವೆ ಆಗಿರ್ತಾರೆ. ಮದುವೆಗೆ ಸಾಕ್ಷಿ ಎಂಬಂತೆ ಇಬ್ರು ಮಕ್ಕಳು ಸಹ ಇರ್ತಾರೆ. ಹಾಗಾಗಿ ಏನು ಇವರು ಮೂಲತಃ ಬಂದು ಕದ್ರಿಯರು ಆಗಿರ್ತಾರೆ ಏನು ಪತಿರಾಯ. ಮತ್ತೆ ನೊಂದ ಮಹಿಳೆ ಏನಿದ್ದಾರೆ ಇವರು ಚಿಕ್ಕಬಳ್ಳಾಪುರದ ಜಿಲ್ಲೆಯವರಾಗಿರ್ತಾರೆ. ಇಬ್ರು ಪ್ರೀತಿಸಿ ಮದುವೆ ಆಗಿ ಹೊಸಕೋಟೆ ಬಳಿಯಲ್ಲಿ ಏನು ಮನೆ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇರ್ತಾರೆ. ಆದ್ರೆ ಇವರು ಯಾವುದೇ ರೀತಿಯಾದಂತ ಕುಟುಂಬಕ್ಕೆ ಏನು ಹಣ ಸಹಾಯ ಮತ್ತೆ ಕುಟುಂಬನ ಚೆನ್ನಾಗಿ ನೋಡ್ಕೊಂಡಿರೋ ಕಾರಣದಿಂದಾಗಿ ಇವರಿಬ್ಬರ ಮಧ್ಯೆ ಆಗಿದ್ದಂಗೆ ಕಲಹನು ಜಾಸ್ತಿ ಆಗ್ತಾ ಇರುತ್ತೆ. ಆ ನಿಟ್ಟಿನಲ್ಲಿ ಒಂದು ಟೈಮಲ್ಲಿ ಇವ್ರಿಗೆ ಅಲ್ಲೇ ಕೂಡ ಮಾಡಿರ್ತಾರೆ ಯಾರು ಈ ಸುರೇಶ್ ಅನ್ನೋರು. ಹಾಗಾಗಿ ಆ ಮಹಿಳೆಗೆ 8 ಸ್ಟಿಚ್ ತಲೆಗೇನು ಬಿದ್ದಿರುತ್ತೆ. ಆ ಟೈಮಲ್ಲಿ ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ಇವರು ಬೇರೆ ಬೇರೆ ಆಗಿರ್ತಾರೆ. ಆದ್ರೆ ಕಳೆದ 1 ವರ್ಷದ ಹಿಂದೆ ಹೊಸಕೋಟೆಯಲ್ಲಿ ದೂರು ದಾಖಲಿಸಿ ಏನು ರಾಜ್ಯ ಪಂಚಾಯತಿ ಮುಖಾಂತರ ದೂರ ಆಗಿರ್ತಾರೆ. ಆದ್ರೆ ವಿಚ್ಛೇದನ ಮತ್ತೆ ನ್ಯಾಯ ಏನ್ ಕಾನೂನಿನ ಚೌಕಟ್ಟಲ್ಲಿ ಯಾವುದೇ ರೀತಿಯಾದಂತ ಒಡಂಬಡಿಕೆ ಆಗಿರೋದಿಲ್ಲ. ಈ ನಿಟ್ಟಿನಲ್ಲಿ ಈ ಪತಿರ ಏನಿದ್ದಾರೆ ಇವರು 2ನೇ ಮದುವೆಗೆ ಸಜ್ಜನಾಗಿರ್ತಾರೆ. ಈ ವಿಚಾರವನ್ನ ತಿಳ್ಕೊಂಡ ನೊಂದ ಮಹಿಳೆ ಏನಿದ್ದಾರೆ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕೋಡಗುರ್ಕಿ ಗ್ರಾಮದ ಬಳಿ ಇರುವಂತ ಮುನೇಶ್ವರ ದೇವಾಲಯ ಏನಿದೆ ಅಲ್ಲಿ ಬಂದಿರುವಂತದ್ದು. ಅಂದ್ರೆ ದೊಡ್ಡಬಳ್ಳಾಪುರ ಮಹಿಳಾ ಸ್ಟೇಷನ್ ಏನಿದೆ ಅಲ್ಲಿ ದೂರನ್ನ ದಾಖಲಿಸಿ ಏನು ಅಕ್ಕಪಡೆ ಮುಖಾಂತರ ವ್ಯಾನ್ ಅಲ್ಲಿ ಬಂದು ಏನು ಆ ಮದುವೆಗೆ ಏನು 10:30ಕ್ಕೆ ಮುಹೂರ್ತ ಇರುತ್ತೆ. ಈ ಮಹಿಳೆ ಮತ್ತೆ ಪೊಲೀಸರ ಸಮೇತ ಬಂದು 10:20ಕ್ಕೆ ಮದುವೆನ ನಿಲ್ಲಿಸಿರುವಂತದ್ದು. ಹಾಗಾಗಿ ಈ ಮಹಿಳೆ ಹೇಳ್ತಾ ಇರುವಂತದ್ದು ಯಾವುದೇ ರೀತಿಯಾದಂತ ವಿಚ್ಛೇದನ ಆಗಿಲ್ಲ, ಕಾನೂನಿನ ಚೌಕಟ್ಟಲ್ಲಿ ಯಾವುದೇ ರೀತಿಯಾದಂತ ಪರಿಹಾರ ಕೊಟ್ಟಿಲ್ಲ. ಹಾಗಾಗಿ ನನ್ನ ಮಕ್ಕಳಿಗೆ ಮತ್ತೆ ನನಗೆ ನ್ಯಾಯ ಒದಗಿಸ್ಬೇಕು, ಹಾಗಾಗಿ 2ನೇ ಮದುವೆ ಆಗ್ಲಿಕ್ಕೆ ನಾನು ಬಿಡಲ್ಲ ಅಂತೇಳಿ ಹೇಳ್ತಾ ಇರುವಂತದ್ದು ವಿದ್ಯಾ. ಥ್ಯಾಂಕ್ ಯು ಡೀಟೇಲ್ಸ್ಗೆ.